ಈಗ ಶೈಶವಾವಸ್ಥೆಯಲ್ಲಿರುವಂಥ ಸರ್ಕಾರ, ನೂತನ ಮುಖ್ಯಮಂತ್ರಿಗಳ ನೇತೃತ್ವದ ಸರ್ಕಾರಕ್ಕೆ ಕಾಡುತ್ತಿರುವ ಸವಾಲುಗಳೇನು ಅಂತ? ನಮ್ಮ ಸರ್ಕಾರಕ್ಕೆ ಇಲ್ಲ, ನಮ್ಮ ಸರ್ಕಾರಕ್ಕೆ ಅಂಥದ್ದೇನು ಸಮಸ್ಯೆ ಇಲ್ಲ. ಯಾಕೆಂತಂದರೆ ಸರ್ಕಾರಕ್ಕೆ ಯಾವ ಅಜೆಂಡಾ ಮೇಲೆ ವರ್ಕ್ ಮಾಡಬೇಕು ಅಂತ ಸ್ಪಷ್ಟವಾಗಿ ಗೊತ್ತಿದೆ. ಮತ್ತು ಈಗಾಗಲೇ 3 ವರ್ಷ ಅಜೆಂಡಾ ನಾವು ಸೆಟ್ ಕೂಡ ಮಾಡಾಗಿದೆ. ಗ್ಯಾರಂಟಿಗಳನ್ನು ಕೊಡಬೇಕು ಅಂತ ನಾವು ಭರವಸೆ ಕೊಟ್ಟಿದ್ವಿ. ಆ ಗ್ಯಾರಂಟಿಗಳನ್ನು ಈಗಾಗಲೇ ನಾವು ಈಡೇರಿಸಿದ್ದೀವಿ. ಇವಾಗ ಆ ಗ್ಯಾರಂಟಿಗಳಲ್ಲಿ ಅದು ಅರ್ಹರಿಗೆ ಮಾತ್ರ ತಲುಪಂಗೆ ಮಾಡಿ ಏನು ಸೋರಿಕೆ ಆಗ್ತಿದೆ ಅದನ್ನು ತಡಿಬೇಕಾಗಿದೆ. ಅದಕ್ಕೂ ಕೂಡ ಈಗ ನಾವು ಮುಖ್ಯಮಂತ್ರಿಗಳು ಹೊಸದಾಗಿ ಬಂದ ಮೇಲೆ ಅದಕ್ಕೆ ಅಂತ ಹೇಳಿ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ. ಮತ್ತು ಹೊಸ ಮುಖ್ಯಮಂತ್ರಿಗಳಿಗೂ ಕೂಡ ಅವ್ರದ್ದೇ ಆದಂಥ ಒಂದು ವಿಷನ್ ಇದೆ. ಅವ್ರು ಈ ಬಾರಿ ಹೆಚ್ಚಾಗಿ ನಾವು ಯುವಜನರಿಗೆ ಫೋಕಸ್ ಮಾಡಬೇಕು, ಸರ್ಕಾರದ ಯುವಜನರಿಗೆ ಶಕ್ತಿ ತುಂಬಬೇಕು ಅಂತ ಹೇಳಿ ಅವರಿಗೋಸ್ಕರ ಅಂತಲೇ ಇವಾಗ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸ್ ಕೊಟ್ಟಿದ್ದಾರೆ. ಭಾರತ್ ಜೋಡೋ ಯುವ ಸಂಘಗಳನ್ನು ಎಲ್ಲ ಗ್ರಾಮ ಪಂಚಾಯತಿಗಳಲ್ಲೂ ಮಾಡಬೇಕು ಅಂತ ಹೇಳಿ ತೀರ್ಮಾನ ತೊಗೊಂಡಿದ್ದಾರೆ. ಗ್ರಾಮ ಪಂಚಾಯತಿ ಮತ್ತು ನಗರಗಳಲ್ಲಿ ವಾರ್ಡ್ಗಳಲ್ಲೂ ಕೂಡ ಮಾಡಬೇಕು ಅಂತ ತೀರ್ಮಾನ ತೆಗೆದುಕೊಂಡಿದ್ದಾರೆ. ಅದಕ್ಕೋಸ್ಕರ ಅಂತಲೇ 1000 ಕೋಟಿಯನ್ನು ಕೂಡ ಎತ್ತಿಡ್ತಾ ಇದ್ದಾರೆ. ಅದಕ್ಕೂ ಕೂಡ ಹೇಗೆ ಅದನ್ನು ಆರ್ಗನೈಸ್ ಮಾಡಬೇಕು ಅನ್ನೋದಕ್ಕೆ ರೂಪುರೇಷೆ ಸಿದ್ಧ ಆಗ್ತಾ ಇದೆ. ಮತ್ತು ಅದಲ್ಲದೆ ಹೆಚ್ಚೆಚ್ಚು ರಾಜ್ಯಕ್ಕೆ ಬಂಡವಾಳ ಬರಬೇಕು ಅಂಥೇಳಿ, ಆ ಬಂಡವಾಳ ಬರಬೇಕು, ಅದಕ್ಕೆ ಅಂತಲೇ ಒಂದು ಹೊಸ ಇಲಾಖೆನೂ ಕೂಡ ಸೃಷ್ಟಿ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ. ಅದಕ್ಕಾಗಿ ಅನಿವಾಸಿ ಭಾರತೀಯ ಮತ್ತು ಜಾಗತಿಕ ಬಂಡವಾಳ ಹೂಡಿಕೆ ಇಲಾಖೆನೂ ಕೂಡ ಮಾಡಬೇಕು ಅಂದ್ಕೊಂಡಿದ್ದಾರೆ. ಸೊ ಮತ್ತು ಹೆಚ್ಚೆಚ್ಚು ಹೊಸ ಟೆಕ್ನಾಲಜಿಗಳನ್ನು ಉಪಯೋಗಿಸಿ ಸರ್ಕಾರದ ಕೆಲಸಗಳನ್ನು ಸುಲಭವಾಗಿ ಮಾಡಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರದ್ದೇ ಒಂದು ಸ್ಪಷ್ಟವಾದ ವಿಷನ್ ಇದೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳು ಬದಲಾದರೂ ಕೂಡ ಸರ್ಕಾರಕ್ಕೆ ಕೆಲಸ ನಡೆಯೋದಕ್ಕೆ ಯಾವುದೇ ತೊಂದರೆ ಇಲ್ಲ. ಸರ್, ಈಗ ಇಲ್ಲಿಂದ 2028ರವರೆಗೂ ಕೂಡ ಚುನಾವಣಾ ವರ್ಷ ಅಂತಲೇ ಕನ್ಸಿಡರ್ ಮಾಡಬೇಕಾಗತ್ತೆ. GB ಎಲೆಕ್ಷನ್ ಬರುತ್ತೆ, ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಬರುತ್ತೆ, ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರುತ್ತೆ, MLC ಚುನಾವಣೆ ಬಂದಿದೆ. ಇದೆಲ್ಲದರ ಹೊರತಾಗಿ ಸರ್, ವಿಪಕ್ಷದ ನಾಯಕರು ಕೂಡ ಹೇಳ್ತಾ ಇದ್ರು, ಸಿದ್ದರಾಮಯ್ಯ ಅವರಿಲ್ಲದ ಕಾಂಗ್ರೆಸ್ಸನ್ನು ಉಳಿಸ್ಕೊಳ್ಳೋಕೆ ಸಾಧ್ಯವಿಲ್ಲ ಅಂತ. ಈ ಸಂದರ್ಭದಲ್ಲಿ, ಚುನಾವಣಾ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಅನುಪಸ್ಥಿತಿ ಕಾಡೋದಿಲ್ವೇ ಪಕ್ಷಕ್ಕೆ? ಸರ್ಕಾರದಲ್ಲಿ ಅವರ ಅನುಪಸ್ಥಿತಿ ಇರ್ಬೋದು, ಆದರೆ ಪಕ್ಷದಿಂದ ಅವರ ಅನುಪಸ್ಥಿತಿ ಇಲ್ಲ. ಅವ್ರು ಈಗಾಗಲೇ ಹೇಳಿರೋ ಹಾಗೆ ಅವರು ಸಕ್ರಿಯ ರಾಜಕಾರಣದಲ್ಲಿ ಇದ್ದೇ ಇರ್ತಾರೆ. ಮತ್ತು ಕಾಂಗ್ರೆಸ್ ಪಕ್ಷ ಯಾವಾಗಲೂ ಕೂಡ ಈಗಾಗಲೇ ಹೇಳಿದಾಗೆ ಎಲ್ಲ ಶೋಷಿತರ ಪರವಾಗಿ ಕೆಲಸ ಮಾಡುತ್ತೆ ಅಂತ ಗೊತ್ತಿರುವಂಥ ವಿಷಯ. ಸೊ ಅದ್ರ ಪರವಾಗಿ ಅವ್ರು ಯಾವಾಗಲೂ ನಿಂತಿರ್ತಾರೆ. ಸೊ ಹಾಗಾಗಿ ಮುಂದಿನ ಚುನಾವಣೆಗೂ ಕೂಡ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಚಾರ ಮಾಡ್ತಾರೆ. ಎಲ್ಲ ವರ್ಗಗಳಿಗೆ, ಶೋಷಿತ ವರ್ಗಗಳಿಗೆ ಯಾರಿದ್ದಾರೆ ಅವ್ರನ್ನೆಲ್ಲರೂ ಕೂಡ ಸಂಘಟನೆ ಮಾಡಿ ನಮ್ಮ ಪಕ್ಷದ ಕಡೆ ಸೆಳೆಯುವಂಥ ಪ್ರಯತ್ನ ಮಾಡ್ತಾರೆ.